ಪ್ರಧಾನಿಗಳು ಹಾಗೂ ಇಂದಿನ ಪ್ರಶ್ನೆ ಕೇಳುವವರನ್ನು ಸ್ವಾಗತ ಬಯಸುತ್ತಿದ್ದೇನೆ. ಪ್ರಶ್ನೆ ಕೇಳುವ ಜವಾಬ್ದಾರಿ ಹೊಂದಿರುವಂತಹ 10ನೇ ತರಗತಿ ವಿದ್ಯಾರ್ಥಿನಿ ದೀಕ್ಷಾ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲಾ ಸಂಸತ್ತಿನ ಪ್ರಧಾನಿಗಳು ಹಾಗೂ ಪ್ರಶ್ನೆ ಕೇಳುವ ವಿಷಯ ಜವಾಬ್ದಾರಿಯನ್ನು ಹೊಂದಿರುವ 10ನೇ ತರಗತಿಯ ದೀಕ್ಷಾ ಅವರನ್ನು ಸ್ವಾಗತ ಕೋರುತ್ತಿದ್ದೇನೆ. ಅವರು ಪ್ರಶ್ನೆ ಕೇಳದ ಈ ದಿನದ ಅಂಕಗಳನ್ನು ನಮೂದಿಸುವಂತಹ 10ನೇ ತರಗತಿಯ ಜವಾಬ್ದಾರಿ ಹೊತ್ತಿರುವ ಗೀತಾ ಅವರು ಕೂಡ ಏನೇ ಅವಳು ಗೀತಾ ಹೇಳೋದು. ನಮ್ಮ ಶಾಲಾ ಸಂಸತ್ತಿನ ಉಪರಾಷ್ಟ್ರಪತಿಯಾಗಿ ಇಂದಿನ ಅಂಕಗಳನ್ನು ನಮೂದಿಸುವ ಜವಾಬ್ದಾರಿಯನ್ನು ಹೊತ್ತಿರುವ 10ನೇ ತರಗತಿ ಗೀತಾರವರನ್ನು ಸ್ವಾಗತ ಕೊಡುತ್ತಿದ್ದೇನೆ. ಭಾಗವಹಿಸಿದಂತಹ ಇವತ್ತಿನ ರಸಪ್ರಶ್ನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಗುಂಪಿನ ABCDEF ಗುಂಪಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ರಸಪ್ರಶ್ನೆಯಲ್ಲಿ ಭಾಗವಹಿಸುತ್ತಿರುವ ABCDEF ನ ಎಲ್ಲ ಗುಂಪಿನ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಬಯಸುತ್ತೇನೆ. ಆಮೇಲೆ ಸೂಚನೆಗಳು ನಾನು ಹೇಳಬೇಕು. ಎ ಗುಂಪಿನಿಂದ ಒಬ್ಬರು ಸದಸ್ಯರಿರಬೇಕು, ಒಬ್ಬರು ಮುಖ್ಯಸ್ಥರಿರಬೇಕು, ಅವರೇ ಹೇಳಬೇಕು, ಕೇಳಿ, ಬೇರೆ ಎಲ್ಲರೂ ಹೇಳಂಗಿಲ್ಲ. ಅಂಕಗಳನ್ನು ನೀವು ಪಡ್ಕೋಬೇಕಾಗ್ತದೆ. ಮೊದಲನೇ ಪ್ರಶ್ನೆಗೆ 10 ಅಂಕ ಇರುತ್ತೆ. ಮೊದಲನೇ ಪ್ರಶ್ನೆಗೆ ಮೊದಲನೇ ತಂಡ ಹೇಳಿದ್ರೆ ಅದು 10 ಅಂಕ ಬರುತ್ತೆ. ಎರಡನೇ ತಂಡ ಹೇಳಿದ್ರೆ 5 ಮಾರ್ಕ್ಸ್ ಬರುತ್ತೆ. ಮೂರನೇ ತಂಡ ಹೇಳಿದ್ರೆ 3 ಮಾರ್ಕ್ಸ್ ಬರುತ್ತೆ. ಇನ್ನು ನಾಲ್ಕನೇ ತಂಡ 5ನೇ ತಂಡ ಅವರೆಲ್ಲ ಹೇಳಿದ್ರೆ 2 ಮಾರ್ಕ್ಸ್ ಅನ್ನ ಕೊಡ್ತೀವಿ. ಅರ್ಥ ಆಯ್ತಾ? ಮೊದಲನೇ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? 10 ಮಾರ್ಕ್ಸ್. ಒಂದು ವೇಳೆ ಈ ತಂಡ ಎ ತಂಡ ಹೇಳಲಿಲ್ಲ ಅಂತ ಇಟ್ಕೊಳ್ಳಿ, ಅದೇ ಪ್ರಶ್ನೆಗೆ ಬಿ ತಂಡ ಹೇಳಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅವ್ರಿಗೆ? 5 ಮಾರ್ಕ್ಸ್. ಅವರು ಹೇಳಿಲ್ಲ ಅಂತ ಇಟ್ಕೊಳ್ಳಿ, ಸಿ ತಂಡ ಹೇಳೋದು ಅಂದ್ರೆ ಎಷ್ಟು ಮಾರ್ಕ್ಸ್? 3 ಮಾರ್ಕ್ಸ್. ಡಿ ತಂಡ ಹೇಳಿದ್ರೆ 2 ಮಾರ್ಕ್ಸ್. ಮತ್ತೆ ಈ ತಂಡ ಹೇಳಿದ್ರೆ 2 ಮಾರ್ಕ್ಸ್. ಮತ್ತೆ ಎಫ್ ತಂಡ ಹೇಳಿದ್ರೆ 2 ಮಾರ್ಕ್ಸ್. ಯಾರು ಹೇಳಿಲ್ಲ ಅಂದ್ರೆ ಇದು ಸೂಚನೆಗಳು ಹೇಳ್ಬೇಕಂದ್ರೆ ನೆಕ್ಸ್ಟ್ ಒಂದನೇ ಸೂಚನೆ ಆಯ್ತು. ಎರಡನೇ ಸೂಚನೆ, ಗುಂಪಿನಲ್ಲಿ ಮಾತಾಡಿಕೊಂಡು ಯಾರು ಲೀಡರ್ ಇರ್ತಾರೆ ಅವ್ರ ಒಬ್ಬನೇ ನಿಂತ್ಕೊಂಡು ಹೇಳಬೇಕು. ಕೈ ಎತ್ತೀವಿ, ನಾನು ಹೇಳ್ತೀನಿ ಸರ್. ಸಮಯಾವಕಾಶ 1 ನಿಮಿಷ ಅಷ್ಟೇ. ಸಮಯಕ್ಕೆ ಒಬ್ಬರು ಆಯ್ಕೆ ಮಾಡ್ಕೊಳ್ಳಿ, ಯಾರಾದ್ರೂ ಇಟ್ಕೊಳ್ಳಿ, ಕೈ ನಿಂತ್ಕೋಬೇಕಂತ ಟೈಮ್. ಸೊ 1 ನಿಮಿಷ ಅಂತ ಗೊತ್ತಾಗುತ್ತಲ್ವಾ? 1 ನಿಮಿಷಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ. ಒಬ್ಬರಿಗೆ ಒಂದು ತಂಡಕ್ಕೆ 1 ನಿಮಿಷ ಅಷ್ಟೇ. ಅವ್ರು ಹೇಳಿಲ್ಲ ಅಂದರೆ ಇಲ್ಲ, ಅಥವಾ 2 ನಿಮಿಷದಲ್ಲಿ ಅವರು ಅರ್ಧ ನಿಮಿಷದಲ್ಲಿ ಏನಿಲ್ಲ ಬೇಡ ಹೇಳಿಲ್ಲ ಅಂತ ಪಾಸ್ ಮಾಡ್ಬೋದು. ಅರ್ಥ ಆಯ್ತಾ? ಯಾರು ನಿರೂಪಣೆ, ಯಾರು ನಡ್ಸ್ಕೊಳೋರು, ಯಾರು ರಸಪ್ರಶ್ನೆ ನಡ್ಸ್ಕೊಳ್ಳೋ ಕ್ವಶನ್ ಕೇಳೋ ಯಾರು? ನೀನೇ ಹೇಳ್ತಾ ಹೋಗ್ಬೇಕು. ನೆಕ್ಸ್ಟ್ ಪಾಸ್ ಕೇಳಲಾಗುವುದು, ಪ್ರಶ್ನೆಗಳನ್ನು ಕೇಳಲಾಗುವುದು. ಆ ಪ್ರಶ್ನೆಗೆ ಅವರು ಆ ತಂಡ ಉತ್ತರ ಹೇಳದೆ ಹೋದ್ರೆ ನೆಕ್ಸ್ಟ್ ಎರಡನೇ ತಂಡಕ್ಕೆ ಹೋಗುತ್ತೆ, ಪಾಸ್ ಆಗುತ್ತೆ. ಅವರು 5 ಆಮೇಲೆ ಪ್ರಶ್ನೆ ಹೇಳಿ. ಪ್ರತಿಯೊಂದು ತಂಡಕ್ಕೆ ಒಂದು ಪ್ರಶ್ನೆಯನ್ನು ಕೇಳಲಾಗುವುದು. ಆ ಪ್ರಶ್ನೆಗೆ ಅವರು ಉತ್ತರ ಹೇಳದಿದ್ದಲ್ಲಿ ಮುಂದಿನ ತಂಡಕ್ಕೆ ಅದನ್ನು ಪಾಸ್ ಮಾಡಲಾಗುತ್ತದೆ. ಆಗ 5 ಅಂಕಗಳನ್ನು ಕೊಡಲಾಗುತ್ತೆ. ಆಗ ಎರಡನೇ ತಂಡಕ್ಕೆ 5 ಅಂಕಗಳನ್ನು ನೀಡಲಾಗುವುದು. ಮತ್ತೆ ಅವರು ಸಹ ಆ ಪ್ರಶ್ನೆಗೆ ಉತ್ತರ ಹೇಳದಿದ್ದರೆ ಅವರನ್ನು 3ನೇ ತಂಡಕ್ಕೆ ಪಾಸ್ ಮಾಡಲಾಗುವುದು. ಅವರಿಗೆ 3 ಅಂಕಗಳನ್ನು ನೀಡಲಾಗುತ್ತದೆ. ಅವರು ಸಹ ಆ ಪ್ರಶ್ನೆಗೆ ಉತ್ತರವನ್ನು ಹೇಳದಿದ್ದರೆ ಅದನ್ನು 4ನೇ ತಂಡಕ್ಕೆ ಪಾಸ್ ಮಾಡಲಾಗುವುದು. ಅವರಿಗೆ 2 ಅಂಕಗಳನ್ನು ನೀಡಲಾಗುತ್ತದೆ. ನಂತರ ಎಲ್ಲ ತಂಡಗಳಿಗೆ ಉಳಿದ ತಂಡಗಳಿಗೆ 2 ಅಂಕಗಳನ್ನು ಕೊಡಲಾಗುತ್ತೆ. ನಂತರ ಉಳಿದ ಎಲ್ಲ ತಂಡಗಳಿಗೂ 2 ಅಂಕಗಳನ್ನು ನೀಡಲಾಗುವುದು. ನೆಕ್ಸ್ಟ್ ಎರಡನೇ ಸೂಚನೆ, ತಂಡದಲ್ಲಿ ಕೂಡ ಮಾತಾಡಿಕೊಂಡು ಒಬ್ಬರೇ ಉತ್ತರವನ್ನು ಕೊಡಬೇಕು. ಗುಂಪು ಉತ್ತರಕ್ಕೆ 0 ಅಂಕಗಳನ್ನು ನೀಡಲಾಗುವುದು. ತಂಡದಲ್ಲಿರುವ ಎಲ್ಲ ಸದಸ್ಯರು ಮಾತನಾಡಿಕೊಂಡು ಒಬ್ಬರೇ ಉತ್ತರವನ್ನು ನೀಡಬೇಕು. ಗುಂಪು ಉತ್ತರ ನೀಡಿದ್ದಲ್ಲಿ ಅವರಿಗೆ 0 ಅಂಕವನ್ನು ನೀಡಲಾಗುವುದು. ಅರ್ಥ ಆಯ್ತಾ? ಓಕೆ, ಸ್ಟಾರ್ಟ್. ಇದು 10ನೇ ಶತಮಾನದ ಕವಿಗಳ ಹೆಸರನ್ನು ಮಾತಾಡ್ಕೊಂಡ್ರೆ ನಿಮ್ಗೆ 0 ಆಗ್ತೀವಿ ಅಂತ ಹೇಳ ಪಾಸ್ ಕೊಡ್ಬೇಕು. ಆ ಕಡೆ ಅಲ್ಲಿ ಮಾತಾಡ್ತಾರ ಪಾಸ್ ಮಾಡಿದ ತಕ್ಷಣ ನೀವು ಮಾತಾಡ್ಕೊಳ್ಳಿ. ಬೇಗ ಪಟಪಟ ಮುಗಿತಾ? ಓಕೆ, ನೆಕ್ಸ್ಟ್ ಉತ್ತರ ತಪ್ಪು. ನೆಕ್ಸ್ಟ್ ಅಣ್ಣ ಹೇಳು. ನೆಕ್ಸ್ಟ್ ಹೇಳ್ತಾ ಹೋಗೋ. ಪಾಸ್ ಮಾಡಲಾಗುವುದು.
ಎರಡನೇ ತಂಡ ಬಿ ತಂಡ ಅಂತ ಹೇಳು. ಬಿ ತಂಡಕ್ಕೆ ಪಾಸ್ ಉತ್ತರ ಸರಿನಾ? ಉತ್ತರ ಸರಿಯಾಗಿದೆ. ಅವರಿಗೆ ಎಷ್ಟು ಅಂಕ? 5 ಅಂಕ. ಒಂದೇ ಚಪ್ಪಲಿ ಹಾಕ್ಬೇಕು. ಎರಡನೇ ತಂಡಕ್ಕೆ ಮೊದಲನೇ ಪ್ರಶ್ನೆ. ಎರಡನೇ ತಂಡಕ್ಕೆ ಮೊದಲನೇ ಪ್ರಶ್ನೆ. ಜನ್ನ ಯಾವ ಚರಿತ್ರೆಯನ್ನು ಬರೆದಿದ್ದಾರೆ? ಜನ್ನ ಕವಿ ಬರೆದ ಕೃತಿ ಯಾವುದು? ಉತ್ತರ ತಪ್ಪು. ಹೇಳು. ಉತ್ತರ ತಪ್ಪು. ಮುಂದಿನ ತಂಡಕ್ಕೆ ಪಾಸ್ ಉತ್ತರ ತಪ್ಪು. ಬೇರೆ ಪಾಸ್ ಮಾಡಬೇಕು. ಉತ್ತರ ಸರಿಯಾಗಿದೆ. ಎಷ್ಟು ಮಾರ್ಕ್ಸ್? ಯಾರಿಗೆ ಪ್ರಶ್ನೆಗೆ? ಬಿ ತಂಡಕ್ಕಲ್ವಾ? 3 ಅಂಕಗಳು. ಹೇಳ್ಬೇಕು ಜೊತೆಗೆ 3 ಅಂಕಗಳು ಲಭಿಸಿದೆ. ಅವರಿಗೆ ಚಪ್ಪಡೆ. ಡಿ ತಂಡಕ್ಕೆ 3 ಅಂಕಗಳು ಲಭಿಸಿದೆ. ಅವರಿಗೆ ಒಂದು ಚಪ್ಪಾಳೆ. ಈಗ ಸಿ ತಂಡಕ್ಕೆ ಮೊದಲನೇ ಪ್ರಶ್ನೆ. ಕನ್ನಡದ ಮೊದಲ ಶಾಸನ ಯಾವುದು? ಸಿ ತಂಡಕ್ಕೆ ಮೊದಲನೇ ಪ್ರಶ್ನೆ. ಉತ್ತರ ಸರಿ. ಅವರಿಗೆ 10 ಅಂಕಗಳು ದೊರೆತಿದೆ. ಕನ್ನಡದ ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಸರಿಯಾಗಿದೆ. ಅವರಿಗೆ 10 ಅಂಕಗಳು. ಎಷ್ಟು? ಡಿ ತಂಡಕ್ಕೆ ಈಗ ಮೊದಲನೇ ಪ್ರಶ್ನೆ. ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು? ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು? ಕನ್ನಡದ ಮೊದಲ ಗದ್ಯ ಕೃತಿ. ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು? ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಉತ್ತರ ಸರಿ. ಉತ್ತರ ಸರಿಯಾಗಿದೆ. 1 ಅಂಕ. 10 ಮಾರ್ಕ್ಗಳು. ಚಪ್ಪಳಾಗಿ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ. ಈ ತಂಡಕ್ಕೆ ಪ್ರಶ್ನೆ. ಈ ತಂಡಕ್ಕೆ ಮೊದಲನೇ ಪ್ರಶ್ನೆ. ಷಡ್ಪದಿಯ ಬ್ರಹ್ಮ ಯಾರು? ಷಡ್ಪದಿಯ ಬ್ರಹ್ಮ ಯಾರು? ಉತ್ತರ ಸರಿ. ಉತ್ತರ ಸರಿಯಾಗಿದೆ. ಹೇಳಿ ಸರ್. ಉತ್ತರ ಸರಿಯಾಗಿದೆ. ಅವರಿಗೆ ಒಂದು ಚಪ್ಪಲಿ. ಷಡ್ಪದಿಯ ಬ್ರಹ್ಮ ರಾಘವಾಂಗ. ಈಗ ಈ ಎಫ್ ತಂಡಕ್ಕೆ ಒಂದು ಮೊದಲನೇ ಪ್ರಶ್ನೆ. ರಗಳೆ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ಹರಿಹರ. ಉತ್ತರ ಸರಿಯಾಗಿದೆ. ಅವರಿಗೆ ಒಂದು ಚಪ್ಪಾಳೆ. ರಗಳೆ ಕವಿ ಎಂದು ಹರಿಹರನ್ನು ಕರೆಯಲಾಗುವುದು. ಮತ್ತೆ ಎ ತಂಡಕ್ಕೆ ಎರಡನೇ ಪ್ರಶ್ನೆ. ಮೊದಲನೇ ರೌಂಡ್ ಮುಗಿದಿದೆ. ಮೊದಲನೇ ಪ್ರಶ್ನೆ ಮುಗಿದಿದೆ. ಎರಡನೇ ಪ್ರಶ್ನೆ. ಎರಡನೇ ತಂಡಕ್ಕೆ ಮೊದಲನೇ ಪ್ರಶ್ನೆ. ಆಯ್ತಾ? ಕೂಡಮ್ಮ ಈಗ. ರಗಳೆ ಮೊದಲೇ ಹಾಕಮ್ಮ ಅವನಿಗೆ. ನೀನು ಹೇಳ್ತಾವ. ಎ ತಂಡಕ್ಕೆ ಎರಡನೇ ಪ್ರಶ್ನೆ. ರಗಳೆಯಲ್ಲಿ ಯಾವುದಾದರೂ ಒಂದು ಉದಾಹರಣೆ ಕೊಡಿ. ರಗಳೆಯಲ್ಲಿ ಯಾವುದಾದರೂ ಒಂದು ಉದಾಹರಣೆ ಕೊಡಿ. ಉತ್ತರ ಸರಿ. ಅವರಿಗೆ ಒಂದು ಚಪ್ಪಾಳೆ. ರಗಳೆಯಲ್ಲಿ 3 ಪ್ರಕಾರಗಳಿವೆ. ಅದು ಉತ್ಸಾಹಗಳೇ, ಮಂದಾಂಗಗಳೇ ಮತ್ತು ದಲಿತರಗಳೇ ಅಂತ ಹೇಳಿ 3 ಹೇಳ್ಬೇಕಾಗಿತ್ತು. ಎಷ್ಟು ಹೇಳಿದ್ದೀರಾ? 2 ಹೇಳಿದ್ದೀರಾ. ಉತ್ತರ ಸರಿಯಾಗಿದೆ. ಎಕ್ಸ್ಪ್ಲೇನ್ ಮಾಡ್ಬೇಕು ಸರ್ ಸಾಹೇಬ್ರ. ನೆಕ್ಸ್ಟ್ ಬಿ ತಂಡಕ್ಕೆ ಎರಡನೇ ಪ್ರಶ್ನೆ. ಎಂ ಮರಿಯಪ್ಪ ಭಟ್ಟರವರ ಕಾಲ. ಎಂ ಮರಿಯಪ್ಪ ಭಟ್ಟರವರ ಕಾಲ. ಬೇರೆ ಮಾತಾಡಂಗಿಲ್ಲ. ಎಂ ಮರಿಯಪ್ಪ ಭಟ್ಟರವರ ಕಾಲ. 1908. ಉತ್ತರ ತಪ್ಪು. ತಪ್ಪಾಗಿದೆ. ಎಂ ಮರಿಯಪ್ಪ ಭಟ್ಟರವರ ಕಾಲ. ಉತ್ತರ ಸರಿ. ಉತ್ತರ ಸರಿ. ಅವರಿಗೆ ಒಂದು ಚಪ್ಪಾಳೆ. ಎಂ ಮರಿಯಪ್ಪ ಸಿ ತಂಡಕ್ಕೆ ಎರಡನೇ ಪ್ರಶ್ನೆ. ಚಂದಸಾರ ಕೃತಿ ಬರೆದ ಕವಿ ಯಾರು? ಸಿ ತಂಡಕ್ಕೆ ನೇರವಾದ ಪ್ರಶ್ನೆ. ಚಂದಸಾರ ಸಿ ತಂಡಕ್ಕೆ ನೇರವಾದ ಪ್ರಶ್ನೆ ಅಲ್ಲ, ಪಾಸಿಂಗ್ ಪ್ರಶ್ನೆ ಅಲ್ಲ. ಸಿ ತಂಡಕ್ಕೆ ನೇರವಾದ ಪ್ರಶ್ನೆ. ಚಂದಸಾರ ಕೃತಿ ಬರೆದ ಕವಿ ಯಾರು? ಚಂದಸಾರ ಕೃತಿ ಬರೆದ ಕವಿ ಯಾರು?
ಚನ್ನಸಾರ ಕೃತಿಯನ್ನು ಬರೆದ ಕವಿ ಯಾರು? ಹೇಳ. ಉತ್ತರ ತಪ್ಪು. ಪಾಸ್ ಮಾಡಲ್ಲ. ಚಂದ್ರಸಾರ ಕೃತಿ ಬರೆದ ಕವಿ ಯಾರು? ಕೊಡಂಗಿಲ್ಲ. ಕೊಟ್ರೆ ಅವ್ರಿಗೆ ಕೊಡ್ಬೇಕು. ಕೊಟ್ರೆ ಆಯ್ತಾ? ಯಾವ್ದಕ್ಕೆ ಮೊದಲನೇ ಪ್ರಶ್ನೆ ಬರುತ್ತೆ ಅವ್ರಿಗೆ ಕೊಡ್ಬೇಕು. ಎರಡನೇ ಪಾಸಿಂಗ್ಗೆ ಕೊಡ್ಬೇಡ. ನೆಕ್ಸ್ಟ್ ಸಮಯ ಎಲ್ಲ ಜಾಸ್ತಿ ಕೊಡಲ್ಲ. ಯಾವುದಕ್ಕೆ ಸಾಧನವಾಗಿದೆ? ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನ ವ್ಯಾವಹಾರಿಕ ವಿನಿಮಯಗಳಾಗಿ ಇನ್ನೊಂದು ಯಾರಾದ್ರೂ ಹೇಳ್ಬೋದು. ನಮ್ಮ ಸುತ್ತಮುತ್ತಲ ಇರುವನೊಡನೆ ವ್ಯವಹರಿಸುವುದಕ್ಕೆ ಮತ್ತು ವ್ಯವಹರಿಸುವುದಕ್ಕೆ ವಿನಿಮಯವಾಗಿದೆ ಭಾಷೆ. ಇನ್ನು ಸ್ವಲ್ಪ ಭಾಷೆ ಅಂತ ಸಾಧನ. ವ್ಯವಹರಿಸುವುದಕ್ಕೆ ಮತ್ತು ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ. ಎರಡು ಸುತ್ತುಗಳನ್ನು ನಡೆಸಿಕೊಟ್ಟ ಚಿನ್ಮಯ್ರವರಿಗೆ ಧನ್ಯವಾದಗಳು. ನೀನ್ ಹೇಳೋ ಬ್ಯಾಟ್ ಸ್ಕೋರ್ ಹಾಕಿದ್ದು ಸ್ಕೋರ್ ಯಾರು ಹಾಕಿದ್ದು? ಅವ್ನು ಇನ್ನೊಂದು 2 ರೌಂಡ್ ಹಾಕ್ತಾನೆ ಕೂಡ್ಕೋಬೇಕಿದ್ದು. ಕೂಡ್ಕೊಂಡು 2 ಕೂಡ್ಬಿಟ್ಟಿದ್ದು 5 ಹೇಳು. ಎ ಗುಂಪಿಗೆ ಮೊದಲ ಹೇಳೀಗ. ನನ್ನ ಹೆಸರು ಗೀತಾ. ನನ್ನ ಹೆಸರು ಗೀತಾ. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲನೇ ತಂಡಕ್ಕೆ ಎ ತಂಡಕ್ಕೆ ಮೊದಲನೇ ಪ್ರಶ್ನೆ. ಎ ತಂಡಕ್ಕೆ ಮೊದಲನೇ ಪ್ರಶ್ನೆ. ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಹೇಗೆ ಮುನ್ನಡೆಸಬೇಕು? ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಹೇಗೆ ಮುನ್ನಡೆಸಬೇಕು? ಸರಿಯಾದ ಉತ್ತರ. ಉತ್ತರ ಸರಿಯಾಗಿದೆ. ಅಂಕಗಳು 10. ಚಪ್ಪಾಳೆ. ಸರಿಯಾದ ಉತ್ತರ. ಅಂಕಗಳು 10. ಒಂದು ಚಪ್ಪಾಳೆ. ಎ ತಂಡಕ್ಕೆ 1 ಚಪ್ಪಾಳೆ. ಬದಿಯಷ್ಟು ಬಿ ತಂಡಕ್ಕೆ ಬಿ ತಂಡಕ್ಕೆ ಸಂಕಲ್ಪ ಗೀತೆ ಪದ್ಯ ಬರೆದ ಕವಿ ಯಾರು? GS ಶಿವರುದ್ರಪ್ಪ. ಸರಿಯಾದ ಉತ್ತರ GS ಶಿವರುದ್ರಪ್ಪ. GS ಶಿವರುದ್ರಪ್ಪ 10 ಅಂಕ. ಒಂದು ಚಪ್ಪಾಳೆ.